ಅಯ್ಯಯ್ಯೋ, ಎಂತ ಮಾಡ್ತಾ ಇದ್ರಿ ನೀವು? ಬಾವಿಲಿ ನೀರಿದೆಯಾ ಇಲ್ವಾ ಅಂತ ನೋಡ್ತಾ ಇದ್ದೆ. ಒಂದು ಕಲ್ಲು ಬಿಸಾಕಿ, ಬ್ಲಪ್ ಅಂದ್ರೆ ನೀರುಂಟು, ಇಲ್ಲ ಅಂದ್ರೆ ನೀರಿಲ್ಲ. ನೆನಪಲ್ಲಿ ಇಟ್ಕೋತೀನಿ. ನೀವು ಈ ಊರಿಗೆ ಹೊಸದಾಗಿ ಬಂದಿರೋದಂತ ಕಾಣ್ತದೆ. ನನ್ನ ಹೆಸರು ತೆಂಕಬೈಲ್ ಕಾಳಿಂಗ ಭಟ್ಟ ಅಂತ ಹೇಳಿ. ಗೌತಮ್. ಗೌತಮ್ ಬುದ್ಧನ ಹೆಸರು. ಎಷ್ಟು ದಿನ ಆಯ್ತು ನೀವು ಇಲ್ಲಿಗೆ ಬಂದು? ನಿನ್ನೆ ರಾತ್ರಿ ಅಷ್ಟೇ ಬಂದಿದ್ದು. ಓ, ಈ ಊರಲ್ಲಿ ಇದು ನಿಮ್ಮ ಮೊದಲ ದಿನ. ಹಾಗಿದ್ದರೆ ನಿಮ್ಮನ್ನು ಭೇಟಿಯಾದ ಮೊದಲ ವ್ಯಕ್ತಿಯಾಗಿ ನಿಮ್ಮನ್ನು ಹಾರ್ದಿಕವಾಗಿ ಸ್ವಾಗತ ಮಾಡೋದು ನನ್ನ ಕರ್ತವ್ಯ. ಕಮರೊಟ್ಟು ಗ್ರಾಮಕ್ಕೆ ಹಾರ್ದಿಕವಾದ ಸ್ವಾಗತ. ಥ್ಯಾಂಕ್ ಯು. ಹೇಗನಿಸ್ತಾ ಉಂಟು ನಮ್ಮ ಊರು? ತುಂಬ ಚೆನ್ನಾಗಿದೆ. ಪ್ರಕೃತಿಗೆ ಹತ್ತಿರವಾಗಿದೆ, ಅಷ್ಟೇ ನಿಗೂಢತೆಯೂ ಇದೆ. ಹಾ, ಒಂದೇ ದಿನದಲ್ಲಿ ಎಲ್ಲ ತಿಳಿದುಕೊಂಡಿರೋ ಹಾಗಿದೆಯಲ್ಲ. ನಿಗೂಢತೆಯ ಮಾತು ನಿಜ. ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ನನ್ನ ಹೆಂಡತಿಗೆ ಬಾವಿಂದ ಯಾರೋ ಎಳ್ದಂಗಾಯ್ತು. ನೀವು ಬಂದಾಗ ಅದೇ ನೋಡ್ತಾ ಇದ್ದೆ. ನಾನೊಂದು ಮಾತು ಹೇಳ್ತೀನಿ, ತಪ್ಪು ತಿಳಿಬೇಡಿ. ಇಲ್ಲಿ ನಡೆಯುವ ಎಲ್ಲ ವಿಷಯಗಳಿಗೆ ನೀವು ಉತ್ತರ ಹುಡುಕೋದು ಅಷ್ಟೊಂದು ಸೂಕ್ತವಲ್ಲ. ಮತ್ತೆ ನಿಮಗೆ ಬೇಕಾದ ಉತ್ತರ ಸಿಗುವುದೂ ಇಲ್ಲ. ಏನಾದರೂ ವಿಚಿತ್ರ ಅಂತ ಅನಿಸಿದ್ರೆ ಅದರಿಂದ ನೀವು ದೂರವೇ ಇದ್ಬಿಡಿ. ನಿಮ್ಗಿದ್ರ ಬಗ್ಗೆ ಏನೋ ಗೊತ್ತಿರೋ ಹಾಗಿದೆ. ಅದರ ಬಗ್ಗೆ ಹೇಳಿದ್ರೆ ನೀವು ಹಾಸ್ಯ ಮಾಡ್ಬೋದು. ಹಾಗೇನಿಲ್ಲ, ಹೇಳಿ. ಈ ಬಾವಿಯಲ್ಲಿ ಬ್ರಹ್ಮರಾಕ್ಷಸ ವಾಸವಾಗಿದ್ದಾನೆ ಅನ್ನೋ ನಂಬಿಕೆ ಇದೆ. ಸುಮಾರು ವರ್ಷಗಳ ಹಿಂದೆ ಇಲ್ಲಿ ಜನ ರಕ್ತಕಾರಿ ಸತ್ತಿರೋದರ ಬಗ್ಗೆ ನಮ್ಮ ಅಜ್ಜ ಅಜ್ಜಿ ಹೇಳ್ತಾ ಇದ್ರು. ಈಗಲೂ ಈ ಜಾಗದ ಹತ್ತಿರ ಯಾರಾದರೂ 3 ಸಾರಿ ಕರೀದೆ ತಿರುಗಬಾರದು ಅಂತ ಹೇಳ್ತಾರೆ. 3 ಸಾರಿ ಯಾಕೆ? ಬ್ರಹ್ಮರಾಕ್ಷಸ ಆದರೆ 2 ಬಾರಿ ಕರೆದಾಗ ತಿರುಗಲಿಲ್ಲ ಅಂದರೆ ಹೊರಟೋಗ್ತಾನೆ. ಅದಕ್ಕೆ ನಿಮ್ಮ ಹೆಂಡತಿ ಆದರೂ ಸರಿ 3 ಸಾರಿ ಕರೆಯದೆ ತಿರುಗಿ ನೋಡಬೇಡಿ. ಇದೊಳ್ಳೆ ಪ್ರಾಬ್ಲಮ್ ಆಯ್ತಲ್ಲ. ತಿರುಗಿದ್ರೆ ಬ್ರಹ್ಮರಾಕ್ಷಸ ಕೊಲ್ತಾನೆ, ತಿರುಗಲಿಲ್ಲ ಅಂದರೆ ಹೆಂಡತಿ ಕೊಲ್ತಾಳೆ. எக்ஸ்கியூஸ் மீ. சொல்லிப்பா, ஏண்டி உயிரை வாங்குற? வர இருடி போமா. சொல்லிப்பா, அவங்கிட்ட ಬ್ಲೂ ಶರ್ಟ್ ಬ್ಲಾಕ್ ಪ್ಯಾಂಟ್ ನಡೆಯುತ್ತೆ. ಕಾಚ ಯಾವ್ದಾದ್ರೇನೆ ಮದುವೆ ಮನೇಲಿ ಪ್ಯಾಂಟ್ ಇಷ್ಟು ನೋಡ್ತಾರ. ಸೊಲ್ಲುಂಗ. ನನಗೆ ಈ ಪೋಸ್ಟ್ ಬಾಕ್ಸ್ ನಂಬರ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಬೇಕಿತ್ತು ಸರ್. ಹಾಗೆಲ್ಲ ಕೊಡಕ್ಕಾಗೋದಿಲ್ಲ ರೀ. ಅಟ್ಲೀಸ್ಟ್ ಅಡ್ರೆಸ್ ಆದರೂ ಕೊಡೋಕ್ಕಾಗುತ್ತಾ ಪ್ಲೀಸ್? ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವೇನ್ರಿ? ನೋ ಪ್ರಾಬ್ಲಮ್. ಯಾವುದೋ ಮದುವೆಗೆ ಹೊರಡೋ ತಯಾರಿಯಲ್ಲಿ ಇದ್ದೀರಾ ಅನ್ಸುತ್ತೆ. ಎಲ್ಲಿ ಸರ್ ಮದುವೆ? ರೀ, ನಿಮ್ಮ ಕೆಲಸ ನೋಡ್ಕೊಂಡು ಹೋಗ್ರಿ. ಅಫ್ಕೋರ್ಸ್ ನೀವು ಬ್ಯುಸಿ ಇದ್ದೀರಾ ಅನ್ಸುತ್ತೆ. ಯಾವ್ಯಾವ ಉಂತಲೆ ಯಾವ ಇಲ್ಲಿ ಬೇಟೆ ಏನಾದರೂ ಆಡ್ತಾರ? ಬೇಟೆಯ? ಮೊದಲು ಇಲ್ಲಿ ಬೇಟೆ ಆಡ್ತಿದ್ರು. ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸ್ಟ್ರಿಕ್ಟ್ ಆದ ಮೇಲೆ ಬೇಟೆ ಆಡೋದು ನಿಲ್ಲಿಸಿದ್ರು. ಮತ್ತೆ ಈ ಕಾಡು ಹಂದಿ ಕಾಟ ಉಪದ್ರ ಆದರೆ ಕೆಲವೊಮ್ಮೆ ಬೇಟೆ ಆಡ್ತಾರೆ. ನಿನ್ನೆ ರಾತ್ರಿ ನಾವು ನದಿ ದಾಟಬೇಕಾದ್ರೆ ದೂರದಲ್ಲಿ ಬೆಂಕಿ ಕಾಣಿಸ್ತು. ಹಾಗೆ ಏನೋ ವಿಚಿತ್ರ ಶಬ್ದ. ನಾನು ಆ ವಿಷಯ ನಿಮಗೆ ಹೇಳಬಾರ್ದು ಅಂತ ಇದ್ದೆ. ಈಗ ನೀವೇ ಕೇಳುವ ಕಾರಣ ಹೇಳ್ತಾ ಇದ್ದೇನೆ ಅಷ್ಟೇ. ಆ ಮನೆಯಲ್ಲಿ ಅಂಗಾರನ ಭೂತ ಉಂಟು. ಕೆಲವರು ರಾತ್ರಿ ಹೊತ್ತಲ್ಲಿ ಅಂಗಾರ ಭೂತದ ವೇಷದಲ್ಲಿ ಹೋಗುವುದನ್ನು ನೋಡಿದ್ದಾರೆ. ನಮ್ಮ ನಾರನು ಇದ್ದಾನಲ್ಲ. ನಾರನು ಯಾರು? ಅವ ತೆಪ್ಪ ಓಡಿಸುವ. ಅವ ಒಮ್ಮೆ ಗುಡ್ಡದ ಭೂತವನ್ನು ನೋಡಿ 2 ವಾರ ಚಳಿಯಲ್ಲಿ ನಡುಕಿ ಮಲಗಿದ್ದಾನೆ. ಈ ಅಂಗಾರ ಅಂದ್ರೆ ಯಾರು? ಬ್ರಹ್ಮರಾಕ್ಷಸನ? ಅದು ಬೇರೆ. ಆ ಮನೆಯಲ್ಲಿ ಇಂಥದ್ದೆಷ್ಟುಂಟು ಅಂತ ದೇವರಿಗೇ ಗೊತ್ತು. ಸರಿ, ಈಗ ಆ ಮನೆಗೆ ಸ್ವಲ್ಪ ಸಾಮಾನು ತರಬೇಕು. ಹಾಗೆ ನನ್ನ ಪೋಸ್ಟ್ ಆಫೀಸಿಗೆ ಬಿಟ್ಬಿಡು. ಗೌತಮ್, ನೀವೇನು ಮೊದಲ ದಿನವೇ ಪೋಸ್ಟ್ ಆಫೀಸ್ಗೆ? ನೀವೇನಿಲ್ಲಿ? ಈ ಗ್ರಾಮದ ಪೋಸ್ಟ್ ಮಾಸ್ಟರ್. ಹಾಗಾದರೆ ನಾನು ನಿಮ್ಮನ್ನೇ ನೋಡಕ್ಕೆ ಬಂದಿದ್ದು. ಹೇಳಿ, ನನ್ನಿಂದ ಏನಾಗಬೇಕು? ನಂಗೊಂದು ಪೋಸ್ಟ್ ಬಾಕ್ಸ್ ಓಪನ್ ಮಾಡಬೇಕಿತ್ತಲ್ಲ. ಇಲ್ಲಿ ಕುರ್ಚಿ ಬಾಗಿಲೇ ಸರಿಯಾಗಿಲ್ಲ, ಇನ್ನು ಪೋಸ್ಟ್ ಬಾಕ್ಸ್ ಎಲ್ಲಿರಬೇಕು? ಇರೋದು ಒಂದೇ. ನೀವು ಪೋಸ್ಟ್ ಮಾಡೋದಕ್ಕೆ ಬ್ರಿಟಿಷರ್ ಬಿಟ್ಟು ಹೋದ ಕೆಂಪು ಪೋಸ್ಟ್ ಬಾಕ್ಸ್. ನನಗೆ ಕೆಲಸದ ಕೆಲವು ಇಂಪಾರ್ಟೆಂಟ್ ಲೆಟರ್ಸ್ ಬರ್ತಾ ಇರುತ್ತೆ. ಸಾಮಾನ್ಯವಾಗಿ ನಾನು ಮನೆ ಅಡ್ರೆಸ್ ಕೊಡೋದಿಲ್ಲ. ಬೇರೆನಾದರೂ ದಾರಿ ಇದೆಯಾ? ನೀವೊಂದು ಕೆಲಸ ಮಾಡಿ, ಡೈರೆಕ್ಟಾಗಿ ಪೋಸ್ಟ್ ಆಫೀಸ್ ಅಡ್ರೆಸ್ ಕೊಟ್ಬಿಡಿ. ನಿಮ್ಮ ಪೋಸ್ಟ್ ನನ್ನ ಬಳಿ ಭದ್ರವಾಗಿಯೇ ಇರ್ತದೆ. ನೀವು ಯಾವಾಗ ಬೇಕೋ ಆವಾಗ ಬಂದು ತೆಗೆದುಕೊಂಡು ಹೋಗ್ಬೋದು. ಊಟಕ್ಕೆ ಟೈಮ್ ಆಯ್ತು. ಇದೇನು
10 ವರ್ಷದಲ್ಲಿ ಮೊದಲನೇ ಬಾರಿಗೆ ಪೋಸ್ಟ್ ಆಫೀಸ್ಗೆ ಯಾರೋ ಬಂದಿರೋ ಹಾಗಿದೆಯಲ್ಲ. ಇವರು ಶಂಕರ್ ಮಾಸ್ಟರ್ ಅಂತ ಹೇಳಿ ಇಲ್ಲಿಯ ಗೌರ್ಮೆಂಟ್ ಶಾಲೆಯ ಹೆಡ್ ಮಾಸ್ಟ್ರು ಮತ್ತೆ ಈ ಊರಿನ ಒಬ್ಬ ಗೌರವಾನ್ವಿತ ವ್ಯಕ್ತಿ. ಇವರು ಗೌತಮ್ ಅಂತ ಹೇಳಿ ಕಮರಟ್ಟು ಮನೆಗೆ ಹೊಸದಾಗಿ ಬಂದಿದ್ದಾರೆ. ಓ, ನೀವು ಸಿಟಿ ಯುವಕ, ಇಲ್ಲಿ ಹೇಗೆ? ನಾನೊಂದು US ಮ್ಯಾಗ್ಝಿನ್ಗೆ ಫ್ರೀಲ್ಯಾನ್ಸ್ ರೈಟರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಹಾಗೆ ಇಲ್ಲಿ ದಕ್ಷಿಣ ಕನ್ನಡ ಕಲ್ಚರ್ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡ್ತಾ ಇದ್ದೀನಿ. ಅಂದ್ರೆ ನಿಮ್ಮ ಆರ್ಟಿಕಲ್ ಯಾವ್ದಾದ್ರು ಓದಿರಬಹುದಾ ನಾವು? ಆ ಮ್ಯಾಗ್ಝಿನ್ ಬರೀ US ಅಲ್ಲಿ ಮಾತ್ರ ಸರ್ಕ್ಯುಲೇಟ್ ಆಗೋದು. ಎಲ್ಲಿ? ಈಸ್ಟ್ ಕೋಸ್ಟಾ ವೆಸ್ಟ್ ಕೋಸ್ಟಾ? ಪೂರ್ತಿ US. ನೀವು ಈಗ ಅಲ್ಲ ಮಾಸ್ಟ್ರೇ, ನಿಮಗೆ ಸ್ಕೂಲಲ್ಲಿ ಪಾಠ ಕೇಳಕ್ಕೆ ಜನ ಇಲ್ಲ ಅಂತ ಇಲ್ಲಿಗೆ ಬಂದು ಇವರ ತಲೆ ಯಾಕೆ ತಿಂತಾ ಇದ್ದೀರಾ? ಕಾಳಿಂಗ, ಮುಂದಿನ ವಾರ ನಿನ್ನ ಯಕ್ಷಗಾನ ಇದೆಯಲ್ಲ? ಹೌದು. ಗೌತಮ್, ನೀವು ಅಲ್ಲಿಗೆ ಬಂದ್ರೆ ನಿಮ್ಮ ಆರ್ಟಿಕಲ್ಗೆ ಸಹಾಯ ಆಗಬಹುದು. ಇವ ಅಲ್ಲಿ ಮುಖ್ಯ ಭಾಗವತ. ನಿಮಗೆ ನನ್ನ ಆಮಂತ್ರಣ. ನೀವು ನಿಮ್ಮ ಧರ್ಮಪತ್ನಿ ಇಬ್ಬರೂ ಖಂಡಿತ ಬರಬೇಕು. ಖಂಡಿತ ಬರ್ತೀವಿ. ಇಂದಿಗೂ ನಿಮ್ಮನ್ನ ನಿಮ್ಮ ಫ್ಯಾಮಿಲಿನ ಮೀಟ್ ಮಾಡಿದ್ರೆ ತುಂಬ ಖುಷಿಯಾಗುತ್ತೆ. ನಾನು ಕಟ್ಟಾ ಬ್ರಹ್ಮಚಾರಿ. ಹೆಂಡತಿ ಮಕ್ಕಳು ಸಂಸಾರ ಅನ್ನೋ ತಾಪತ್ರಿಕೆ ಬಿದ್ದಿಲ್ಲ. ಹಾಗಾದರೆ ನೀವು 3 ಸಲ ಕರೆಯೋವರೆಗೂ ಕಾಯ್ಬೋದು. ದಾರಿಯಲ್ಲಿ ಹೇಳ್ತೀನಿ. ಇಲ್ಲೇ ನಿಲ್ಸಿ. ಯಾಕಣ್ಣ? ನೀನು ಹೋಗಿ ಶೂಸು ಸಾಮಾನು ಮನೇಲಿ ಹಾಕು. ನಾನು ಇಲ್ಲಿ ನಡ್ಕೊಂಡು ಬರ್ತೀನಿ. ಅಣ್ಣ ಮಳೆ ನಿಲ್ಲುತ್ತೆ. ನೀನು ಹೊರಡು. ಯಾರು ನೀನು? ಅಣ್ಣ, ನಾನು ಗಿರ್ಜಾ ಅಂತೇಳಿ. ಇಲ್ಲೇನು ಮಾಡ್ತಾ ಇದೆಯಾ? ನನ್ನ ಮನೆ ಇಲ್ಲೇ ಹತ್ತಿರದಲ್ಲಿರೋದಣ್ಣ. ಮಂಜಕ್ಕೂ ನನ್ನ ಅತ್ತೆ. ಮಂಜಕ್ಕೂ ಅಂದರೆ ಆ ವಯಸ್ಸಾಗಿರೋರು ಮನೆ ನೋಡ್ಕೋತಾರಲ್ಲ ಅವರ? ಅವರೆಂತ ನೋಡಿಕೊಳ್ಳೋದಣ್ಣ, ಅವರನ್ನೇ ಯಾರಾದರೂ ನೋಡಿಕೊಳ್ಬೇಕು. ಆದರೆ ನಾನೇ ಆ ಮನೆಯನ್ನು ತಿಂಗಳಿಗೊಂದು ಬಾರಿ ನಿರ್ಮಲ ಮಾಡೋದು. ಅಲ್ಲಿ ಯಾರೂ ಇರೋದಿಲ್ಲ. ಹಾಗೆ ಕೆಲವು ವರ್ಷದಿಂದ ನಾನೇ. ನಾವೇನು ತುಂಬ ದಿನ ಇರ್ತೀವಿ. ಡೈಲಿ ಬಂದು ಕ್ಲೀನ್ ಮಾಡ್ಬಿಟ್ಟು ಹೋಗು. ಹಾಗೆ ನನ್ನ ಹೆಂಡತಿ ಪ್ರೆಗ್ನೆಂಟ್, ಬಸ್ರಿ. ಅವಳಿಗೇನು ಸಹಾಯ ಬೇಕೋ ಅದು ಮಾಡ್ಬಿಟ್ಟು ಹೋಗು. ನಾನು ನಾಳೆ ಬರ್ತೇನಣ್ಣ. ದಿನ ಬರ್ಲಿಕ್ಕಾಗೋದಿಲ್ಲ, ನನಗೆ ಬೇರೆ ಕೆಲಸ ಉಂಟು. ಆದರೆ ವಾರಕ್ಕೊಂದು ಸಾರಿ ಬರ್ತೇನೆ. ಸರಿ, ನಾನು ಬರ್ತೀನಿ. ಅಣ್ಣ, ಈ ಜಾಗದಲ್ಲಿ ಅಷ್ಟು ಓಡಾಡಬೇಡಿ. ಸರಿ. ಎಂತದಿಲ್ಲ. ಸಂಜೆ ಒಳಗೆ ಜ್ವರ ಕಡಿಮೆ ಆಗ್ತದೆ ಕಣೆ. ಒಂದು ಸ್ಪೆಷಲ್ ಮಾತ್ರೆ ಕೊಡ್ತೇನೆ. ಮಧ್ಯಾಹ್ನ ಒಮ್ಮೆ, ರಾತ್ರಿ ಒಮ್ಮೆ. ಉಳಿದ್ರೆ ಮತ್ತೆ ನಾಳೆ. ನಿಂದ ಏಯ್ ಮೇಲೆ ಎತ್ತಿಡಿಯಾ, ಬೇಗ ಬೇಗ ಇಳೀತದೆ. ಡಾಕ್ಟ್ರೆ, ಏನ ಡ್ರಿಪ್ಸ್ ಮಲಗಿಸಿ ಕೊಡೋದು ಒಳ್ಳೇದಲ್ವಾ? ಡಾಕ್ಟ್ರ್ ನಾನಾ ನೀನ? ತಲಹರ್ಟೆ. ಒಳಗಿನ ಪೇಷಂಟ್ ರೆಡಿ. ಸ್ಕೋರ್ ಎಷ್ಟಾಯ್ತಾ? 2 ವಿಕೆಟ್ ಡೌನು. ಯಾರ್ಯಾರ? ಕೋಳಿ ಕ್ಲೀನ್ ಬೌಲ್ಡ್. ಅವನು ಬಿಡು, ಪ್ರಯೋಜನ ಇಲ್ಲ, ಬರೀ ಸ್ಟಂಟ್. ಆಮೇಲೆ ನೀವು ಒಂದು ವಾರ ಬಿಟ್ಟು ಬಂದು ಸ್ಟಿಚಸ್ ತೆಗಿಸ್ಬೋದು. ಇಲ್ಲಾಂದ್ರೆ ಹಾಗೆ ಹಿಡ್ದು ಎಳೆದು ಬಿಟ್ರು ಆಯ್ತು. ಡಾಕ್ಟ್ರೆ, ಎಳಿಲಿಕ್ಕೆ ಅದೇನು ಜಿಪ್ಪಾ? ಏಯ್, ಕೈಯಲ್ಲಿರೋದು ಯೂರಿನ್ ಸ್ಯಾಂಪಲ್. ಹೋಗಿ ಲ್ಯಾಬಕ್ಕೆ ಕೊಟ್ಟು ಬಾ. ಅಧಿಕ ಪ್ರಸಂಗಿ. ಹೊರಗಿನಿಂದ ಬಂದವ್ರು ಹಾಗೆ ಕಾಣುತ್ತೆ. ಹೌದು, ಇಲ್ಲಿಗೆ ಬಂದು 2 ದಿನ ಆಯಿತು. ಇಲ್ಲೇ ಕಮರೊಟ್ಟು ಮನೇಲಿರೋದು. ತೊಳೆ ಸ್ಪೆಷಲ್ ಮಾತ್ರೆ. ಬೆಳಗ್ಗೆ ಒಮ್ಮೆ, ಮಧ್ಯಾಹ್ನ ಒಮ್ಮೆ, ರಾತ್ರಿ ಒಮ್ಮೆ. ಉಳಿದ್ರೆ ವಾರ ಪೂರ್ತಿ ತಗೊಳ್ಬೇಕಾಗ್ತದೆ. ಮಾತ್ರೆ ಉಳಿದ್ರೇನಾ ನಾನು ಉಳಿದ್ರೇನಾ? 2.
ಇಲ್ಲಿ ಹತ್ತಿರದಲ್ಲಿ ಯಾವುದಾದ್ರೂ ಡಾಕ್ಟ್ರೆ ಪೋಸ್ಟ್ ಏನೇ ಪೋಸ್ಟ್ ಹಾ ಡಾಕ್ಟ್ರೆ ಮತ್ತೇನೆ ಸೈನು. ಹಾ ಇಲ್ಲಿ ಹತ್ತಿರದಲ್ಲಿ ಯಾವುದಾದ್ರೂ ಮೆಡಿಕಲ್ ಸ್ಟೋರ್ ಇದೆಯಾ? ಕ್ಲಿನಿಕ್ಕು, ಮೆಡಿಕಲ್ ಶಾಪು, ಹಾಸ್ಪಿಟಲ್ ಎಲ್ಲ ಇಲ್ಲೇ. ಕೊಟ್ಟಿರೋದು ಸ್ಪೆಷಲ್ ಮಾತ್ರೆ. ತಗೊಂಡ್ರೆ 2 ದಿನದಲ್ಲಿ ಎಲ್ಲ ಸರಿ ಹೋಗುತ್ತೆ. ಅಕ್ಕ 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 ಏನಾಯ್ತು? ಇಂದು ನನ್ನ ವಾಚ್ ಎಲ್ಲಾದರೂ ನೋಡಿದ್ಯಾ? ಇಂದು ಅಲ್ಲೇ ಟೇಬಲ್ ಮೇಲೆ ನೋಡ್ದಂಗೆ ನೆನಪು ಇಲ್ವಾ? ಅಲ್ಲಿಲ್ಲ, ರೂಮಲ್ಲೂ ಹುಡುಕ್ತೆ, ಅಲ್ಲೂ ಸಿಗಲಿಲ್ಲ. ಸರಿ, ನಾನು ಹುಡುಕಿರ್ತೀನಿ. ಇವಾಗ ಹಳೆ ವಾಚೆ ಹಾಕೊಂಡು ಹೋಗು. 2 ಅಲ್ಲೇ ಡ್ರಾವರಲ್ಲಿದೆ ನೋಡು. ನಾನು ಬೇಗ ಹೋಗ್ಬಿಡ್ತೀನಿ. ನೀನು ನನಗೋಸ್ಕರ ಕಾಯ್ಕೊಂಡು ಕೂತ್ಕೋಬೇಡ, ಓಕೆ? ಭಾರಿ ಕಷ್ಟ. ಎಲ್ಲ ಕಡೆ ಮರಳು ಕಡಿಮೆ ಆಗಿದೆ. ಡಿಮಾಂಡ್ ಇದೆ ಹಾಗಾದ್ರೆ. ಮತ್ತೆ ಸರಿ, ನನಗೆ ಬೇಕಲ್ಲ, ಫೋನ್ ಮಾಡ್ತೀನಿ ನಿಮಗೆ. ಸರಿ, ಸಿಗುವ. ಬರ್ತೇನೆ. ನಮಸ್ಕಾರ ಸರ್. ನಾನು ಗೌತಮ್ ಅಂತ. ಕಾಳಿಂಗ ಅವ್ರು ಇನ್ವೈಟ್ ಮಾಡಿದ್ರು. ಓ, ಕಾಳಿಂಗ ಹೇಳಿದಾನೆ ನಿಮ್ಮ ಬಗ್ಗೆ. ಅಮೇರಿಕನ್ ರೈಟರ್ ಇಲ್ಲಿ ಅವನೇ, ಮ್ಯಾಗ್ಝಿನ್ ಅಮೇರಿಕಾದಷ್ಟೇ. ಯಾಕೆ ನಮ್ಮ ಪತ್ರಿಕೆಗಳು ಕೀಳು ಅಂತಲ್ಲ? ಛೇ, ಹಾಗೇನಿಲ್ಲ. ಅರೇಂಜ್ಮೆಂಟ್ ಎಲ್ಲ ತುಂಬ ಚೆನ್ನಾಗಿದೆ. ಹಾಂ, ಈ ಕಾರ್ಯಕ್ರಮನ ನಾವು 35 ವರ್ಷಗಳಿಂದ ನಡ್ಸ್ಕೊಂಬರ್ತಿದ್ದೇವೆ. ಇಷ್ಟು ದೊಡ್ಡ ಕಾರ್ಯಕ್ರಮ ಇಲ್ಲೆಲ್ಲೂ ಸುತ್ತಲೂ ನೋಡಲಿಕ್ಕೆ ನಿಮ್ಗೆ ಸಿಕ್ಕೋದಿಲ್ಲ. ಸಂಕಪ್ಪಣ್ಣ ಬಂದಿದ್ದಾರೆ. ನೀವು ಕೂತ್ಕೊಂಡು ಕಾರ್ಯಕ್ರಮ ನೋಡಿ. ಆಗಲೇ ಹೇಳದಲ್ಲ. ಹಲೋ ಯಂಗ್ ಮ್ಯಾನ್. ನಮಸ್ತೆ ಮೇಷ್ಟ್ರೆ. ಭಾಗವತ್ರಲ್ಲಿ ಮಲಗಿದಾರ? ಮಲಗಬೇಕಂದ್ರೂ ನಿದ್ರೆ ಬರೋದಿಲ್ಲಲ್ಲ ಮಾಸ್ಟ್ರೇ. ಕೆಲಸ ಮಾಡುವ ಸಮಯದಲ್ಲಿ ಮಲಗಿದ್ರೆ ಹೀಗೆ ಆಗುವುದು. ಬೇರೆಯವರನ್ನ ಪಾಠ ಹೇಳಿ ನಿದ್ರೆ ಮಾಡಿಸೋದಕ್ಕಿಂತ ನಾವೇ ನಿದ್ರೆ ಮಾಡುವಂಥ ಕೆಲಸ ಒಳ್ಳೆಯದು. ಏನಂತೀರಾ ಗೌತಮ್? ನಿದ್ರಾದೇವಿ ಆಶೀರ್ವಾದ ಪಡೆದವನು, ಅವಳ ಮೈ ಮೇಲೆ ಎಲ್ಲ ಕಡೆ ಹರಡೋನು. ಇಬ್ಬರು ಮೇಧಾವಿಗಳೇ. ನೀವು ಬರಹಗಾರ ಅನ್ನೋದರಲ್ಲಿ ಯಾವ ಸಂದೇಹವೂ ಇಲ್ಲ. ಗೌತಮ್, ನೀವು ಬಂದಿದ್ದು ತುಂಬ ಸಂತೋಷ ಆಯಿತು.
ನಿಮ್ಮ ಧರ್ಮಪತ್ನಿ ಅವರನ್ನು ಕರೆದುಕೊಂಡು ಬರಲಿಲ್ವಾ? ಅವಳಿಗೆ ಮೈ ಹುಷಾರಿರಲಿಲ್ಲ, ಹಾಗೆ ಮನೇಲೇ ಇರ್ತೀನಿ ಅಂದ್ಲು. ಪರವಾಗಿಲ್ಲ, ತೊಂದರೆ ತಗೊಳ್ಳೋದು ಬೇಡ. ಮಾಸ್ಟ್ರೇ, ನೀವು ನಾಳೆದ್ದು ಪೇಟೆಗೆ ಹೋಗುವ ಪ್ಲ್ಯಾನ್ ಏನಾದರೂ ಉಂಟಾ? ಮಾಡಬೇಕು. ಮಾಡು ಸರಿಯಲ್ಲ. ಕಪಟ ಸನ್ಯಾಸ ವೇಷವನ್ನು ಧರಿಸಿದರೆ ಕಡಿತೀನಿ. ನೀವೆಲ್ಲಿಗೆ ಮಾಯ ಆದದ್ದು? ಯಾರೋ ಪರಿಚಯ ಇರೋರನ್ನ ನೋಡಿದಾಗಾಯ್ತು. ಇವರು ಶಂಕರ್ ಮಾಸ್ಟ್ರಲ್ಲಿ. ಅವ್ರಿಗೇನೋ ಕೆಲಸ ಇದೆ ಅಂತ ಹೊರಟರು. ಎಲ್ಲೆಲ್ಲೂ ಸೊಬಗಿದೆ, ಎಲ್ಲೆಲ್ಲೂ ಸೊಗಸಿದೆ, ಎಲ್ಲೆಲ್ಲೂ ಸೊಬಗಿದೆ, ಎಲ್ಲೆಲ್ಲೂ ಸೊಗಸಿದೆ. ಅಣ್ಣ, ಬಳೆಜಾಲ್ ಗೆಸ್ಟ್ ಹೌಸ್ಗೆ ಯಾವ ಕಡೆ ಹೋಗ್ಬೇಕು? ಬಳೆಜಾಲ್ ಇದೆ ಅಕ್ಕ, ಇಲ್ಲಿಂದ ಕಮರುಟ್ 4-5 ಮೈಲಿ ಅಷ್ಟೇ. ಓಕೆ, ತುಂಬಾ ಥ್ಯಾಂಕ್ಸ್. ಏನು? ಮುಗೆಲ್ಲ ಬಣ್ಣ ಇಂದು, ಮುಗೆಲ್ಲ ಬಣ್ಣ ಇಂದು, ಕಣ್ಕೆಪ್ಪು. ಇಂದು, ಪ್ಲೀಸ್ ಹತ್ರ ಬಾ. ಇಂದು ರಿಲ್ಯಾಕ್ಸ್. ಈಗ ನಿಧಾನವಾಗಿ ಹೇಳು. ಗೌತಮ್, ಈ ಮನೇಲೇನೋ ಇದೆ ಗೌತಮ್. ನಿನ್ನೆ ಇಲ್ಲೇ ಮನೆ ಸುತ್ತ ಕುಳಿತಾ ಇತ್ತು. ನೀನೆಲ್ಲೋ ಓದ್ತಾ ಹಾಗೆ ನಿದ್ದೆ ಮಾಡಿ ಕನ್ಸ್ಕೊಂಡಿರ್ಬೇಕು. ಅದಕ್ಕೆ ಯಾವಾಗಲೂ ಒಳ್ಳೆ ಯೋಚನೆ. ಗೌತಮ್, ಕನ್ಸಲ್ಲ, ನಾನು ನಿಜವಾಗ್ಲೂ ನೋಡಿದೆ. ಇದು ಖಂಡಿತ ಈ ಮನೆ ಭೂತಾನೆ. ನಾವಿನ್ನೂ ಏನು ಶುರು ಮಾಡಿಲ್ಲ ಅಂತ ಕೋಪ ಏನಾದರೂ ಬಂದು ಈ ಥರ ಎಲ್ಲ ಮಾಡ್ತಾ ಇದೆ. ಕೈ ಸುಟ್ಕೊಂಡಿದ್ಯಾ? ಏನ್ ಮಾಡ್ಕೊಂಡಿದ್ಯಾ ನೋಡು. ನಾನು ಡಾಕ್ಟರ್ನ ಕರ್ಕೊಂಡು ಬರ್ತೀನಿ. ಇಲ್ಲ, ನಾನು ಒಬ್ಳೆ ಇಲ್ಲಿರಲ್ಲ. ಇದು ಹಾಗೆ ಸರಿ ಹೋಗುತ್ತೆ ಬಿಡು, ಸರಿ ಹೋಗುತ್ತೆ ಬಿಡು. ಸುಮ್ಮನೆ ಹುಚ್ಚುಚ್ಚಾಗಿ ಮಾತಾಡಬೇಡ, ಅಷ್ಟು ಸುಟ್ಟಿದೆ. ಪ್ಲೀಸ್ ಗೌತಮ್. ನಾನು ಹೋಗಿ ಡಾಕ್ಟರ್ನ ಕರ್ಕೊಂಡು ಬರ್ತೀನಿ. ಆಮೇಲೆ ನಿಂಗೆ ಏನಾದ್ರು. ಇಲ್ಲ ಗೌತಮ್, ಪ್ಲೀಸ್. ನಾನು ಹೇಳೋದನ್ನ ಪೂರ್ತಿ ಕೇಳು. ನಾನು ಈಗ ಹೋಗಿ ಡಾಕ್ಟರ್ನ ಕರ್ಕೊಂಡು ಬರ್ತೀನಿ. ಆಮೇಲೆ ನಿನ್ನ ಪೂಜೆ ಕಾರ್ಯಕ್ರಮದ ಏನಿದೆ ಅದಕ್ಕೆ ನಾವೇನು ಮಾಡಬೇಕು ಅದನ್ನೆಲ್ಲ ಕೂತ್ಕೊಂಡು ಮಾತಾಡೋಣ, ಸರಿನಾ? ಬಟ್ ಗೌತಮ್, ನೀನು ನನ್ನ ಮಾತು ಕೇಳು, ನಾನು ನಿನ್ನ ಮಾತು ಕೇಳ್ತೀನಿ. ಈಗ ನೀನು ಆರಾಮಾಗಿ ಮಲ್ಕೋ, ನಾನು ಬೇಗ ಹೋಗಿ ಬರ್ತೀನಿ. ಓಕೆ? ಗೌತಮ್, ನಿಂಗೊಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು. ನಾನು ವಾಪಸ್ ಬಂದಮೇಲೆ ಎಷ್ಟು ಹೊತ್ತು ಬೇಕಾದರೂ ಮಾತಾಡೋಣ. ನಂಗೇನಾದರೂ ಆದರೆ ನಿಂಗಿದು ಗೊತ್ತಿರಬೇಕು. ಸುಮ್ಮನೆ ಏನೇನೋ ಮಾತಾಡಬೇಡ, ನಿಂಗೇನು ಆಗಲ್ಲ. ನೀನು ಇಂದೂನೇ ಇಲ್ಲ ಅಂದರೆ ಏನು ಮಾಡ್ತೀಯಾ? ನೀನಿಲ್ಲೇ ಇದೆಯಾ, ನನ್ನ ಜೊತೆನೇ ಇದೆಯಾ? ಇವಾಗ ಆರಾಮಾಗಿ ಮಲ್ಕೋ.
ನೀನು ಗುರ್ಕೆ ಮುಗಿಸೋಷ್ಟೊತ್ತಿಗೆ ನಾನು ಹೋಗಿ ಬರ್ತೀನಿ. ಹ್ಞೂ ಅಣ್ಣ, ಅಕ್ಕ ಎಚ್ಚರದ್ರಣ್ಣ? ಈಗ ಹೇಗಿದ್ದಾರೆ? ಗಾಡಿ ತೆಗಿ. ಹಾಂ ಆಯ್ತು. ಹಾಂ